ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಭಾರತ ಎಲ್ಲ ರೀತಿಯಲ್ಲೂ ಕೂಡ. LOCಯಲ್ಲಿ ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ಭಾರತ ಅಂತಕ್ಕಂಥ ಅಪ್ಡೇಟ್ಸ್ ನಮಗೆ ಈಗ ಸಿಗ್ತಾ ಇರ್ತಕ್ಕಂಥದ್ದು. 50ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಭಾರತ ಇಲ್ಲಿ ತನಕ ಹೊಡೆದುರುಳಿಸಿದೆ. ನಾ ಬೆಳಿಗ್ಗೆ ಹೇಳ್ತಾ ಇದ್ದೆ, ರಾತ್ರಿ ನಡೆದಿರ್ತಕ್ಕಂಥದ್ದರ ಪರಿಣಾಮವನ್ನು ಬೆಳಿಗ್ಗೆ ನಾವು ನೋಡ್ತೀವಿ ಅಂತಂದ್ಬಿಟ್ಟು. ಸೊ ಈಗ ನಮಗೆ ಮಾಹಿತಿಗಳು ಬರ್ತಾ ಇದೆ, ಇದೆಲ್ಲವೂ ಕೂಡ ಕಳೆದ ರಾತ್ರಿ ನಡೆದಿರ್ತಕ್ಕಂಥ ಅಟ್ಯಾಕ್ಸ್, ಅದರ ಡೀಟೇಲ್ಸ್ಗಳು ಈಗ ಸಿಗ್ತಾ ಇದೆ. ಡ್ರೋನ್ಗಳನ್ನು ಹೊಡೆದುರುಳಿಸಿದೆ 50ಕ್ಕೂ ಹೆಚ್ಚು ಅಂತಕ್ಕಂಥದ್ದು. ದೃಶ್ಯದಲ್ಲಿ ತಾವು ಅದನ್ನು ಗಮನಿಸ್ತಾ ಇದ್ರಿ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದನ್ನು ಇವರು ಅಂದಾಜು ಕೂಡ ಮಾಡೋಕ್ಕಾಗಲ್ಲ ಪಾಕಿಸ್ತಾನದವರು. ಹಾಗೆ ನೋಡೋಕ್ಕೋದ್ರೆ ಲಾಹೋರ್ ಏರ್ ಡಿಫೆನ್ಸನ್ನು ನಾವು ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದೀವಿ. ಅವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಸೊ ಹಾಗಾಗಿ ಮೇಲಿಂದ ಮೇಲೆ ಅವರು ಹೊಡೆತವನ್ನು ತಿಂತಾ ಇದ್ದಾರೆ. ತಿನ್ಬೇಕಷ್ಟೇ, ಬೇರೆ ದಾರಿ ಇಲ್ಲ. ನಾವಂತೂ ಡಿಸೈಡ್ ಮಾಡಿದ್ದೀವಿ. ಎಸ್, ನಾ ಚರ್ಚೆಯನ್ನು ಮುಂದುವರಿಸ್ತೀನಿ ಕರ್ನಲ್ ನಾಯಕ್ ಅವ್ರ ಜೊತೆನಲ್ಲಿ. ಸರ್, ನಾನು ಈಗಷ್ಟೇ ಏರ್ ಡಿಫೆನ್ಸ್ ವಿಚಾರವಾಗಿ ಮಾತನಾಡ್ತಾ ಇದ್ದೆ. ಒಂದು ದೇಶಕ್ಕೆ ಏರ್ ಡಿಫೆನ್ಸ್ ಅಂತಕ್ಕಂಥದ್ದು ವಿಪರೀತ ಅಂದರೆ ವಿಪರೀತ ಅವಶ್ಯಕತೆ ಇದೆ. ಅಂಥದ್ರಲ್ಲಿ ನಾವು ಪಾಕಿಸ್ತಾನದ ಲಾಹೋರ್ನಲ್ಲಿ ಅಟ್ಯಾಕ್ ಮಾಡಿದಾಗ ಅಲ್ಲಿನ ಏರ್ ಡಿಫೆನ್ಸನ್ನು ಧ್ವಂಸಗೊಳಿಸಿದ್ದೀವಿ ಅಂತ ನಮ್ಮ ವೀಕ್ಷಕರಿಗೆ ನಾವು ತಗೊಂಡ್ರ ಕ್ರಮದಿಂದ ಏನೇನು ಪರಿಣಾಮ ಆಗುತ್ತೆ ಅಂತ ಗೊತ್ತಾಗಬೇಕು. ಹಾಗಾಗಿ ಅದರ ಎಫೆಕ್ಟ್ ಏನು ಸರ್, ಏರ್ ಡಿಫೆನ್ಸನ್ನು ಹೊಡೆದಾಕಿರೋದು? ಏರ್ ಡಿಫೆನ್ಸ್ ಏನಂತಂದ್ರೆ ಆ ಸಿಸ್ಟಮ್ ಏನಿರ್ತದೆ, ಇಟ್ ಡಿಟೆಕ್ಟ್ಸ್ ವಾಟ್ ಎವರ್ ಈಸ್ ಫ್ಲೈಯಿಂಗ್. ಹಾರ್ತಕ್ಕಂಥ ಪ್ರತಿಯೊಂದು ಏನಂತಂದ್ರೆ ಸಿಗ್ನೇಚರ್ಸ್ ಅದರಲ್ಲಿ ರಡಾರ್ದಲ್ಲಿ ಸಿಗ್ನೇಚರ್ ಡಿಟೆಕ್ಟ್ ಆಗ್ತದೆ. ಏರ್ಕ್ರಾಫ್ಟ್ ಇರ್ಬೋದು, ಡ್ರೋನ್ ಇರ್ಬೋದು, ಮಿಸೈಲ್ ಇರ್ಬೋದು. ಅದು ಡಿಟೆಕ್ಟ್ ಮಾಡಿ ಅಪ್ರಾಕ್ಸಿಮೇಟ್ಲಿ ಯಾವ ಡೆಸ್ಟಿನೇಷನ್ಗೆ ಹೋಗ್ತದಂತ ಜಡ್ಜ್ಮೆಂಟ್ ಆಗ್ತದೆ. ಅದನ್ನ ಏನಪ್ಪ ನ್ಯೂಟ್ರಲೈಸ್ ಮಾಡ್ಬೇಕಂತಕ್ಕೊಂದು ಏನಪ್ಪ ಅಂದ್ರೆ ಏರ್ಕ್ರಾಫ್ಟ್ ಗನ್ಸ್ ಆ್ಯಕ್ಷನ್ದಲ್ಲಿ ಬರ್ತದೆ. ಒಂದು ಮಿಸೈಲ್ ಎಲ್ಲಿಂದ ಫೈರ್ ಆಯ್ತಪ್ಪ ಅಂದ್ರೆ ಅಲ್ಲಿಂದ, ಫಾರ್ ಎಕ್ಸಾಂಪಲ್ ನಾವೊಂದು ಮಿಸೈಲ್ ಫೈರ್ ಮಾಡಿದ್ವಿ, ಪಾಕಿಸ್ತಾನ ಏರ್ಕ್ರಾಫ್ಟ್ ಗನ್ ಆಕ್ಟಿವೇಟ್ ಮಾಡಿ ಇದನ್ನೇ ನ್ಯೂಟ್ರಲೈಸ್ ಮಾಡೋಕ್ಕಂತ. ಅದು ಏರ್ಕ್ರಾಫ್ಟ್ ಇರ್ಬೋದು, ಡ್ರೋನ್ ಇರ್ಬೋದು. ಆ ಸಿಸ್ಟಮೇ ಕೊಲ್ಯಾಪ್ಸ್ ಆಗೋದಂದ್ರೆ ಇಟ್ ಈಸ್ ನಾಟ್ ಡಿಟೆಕ್ಟಿಂಗ್. ಯಾವ ಶತ್ರು ವಿಮಾನಗಳನ್ನು ಗುರುತಿಸ್ತಾ ಇಲ್ಲ ಅಥವಾ ಕನ್ಫ್ಯೂಷನ್ ಹ್ಯಾಕ್ ಮಾಡಿದರೆ ಕನ್ಫ್ಯೂಷನ್ಸ್. ಏರ್ಕ್ರಾಫ್ಟ್ ಇದ್ರೆ ಡ್ರೋನ್ ತೋರಿಸ್ತದೆ, ಡ್ರೋನ್ ಇದ್ರೆ ಏನೂ ತೋರಿಸೋದಿಲ್ಲ. ಸೊ ದಟ್ ಈಸ್ ಒನ್ ಟೈಪ್ ಆಫ್ ಏನಪ್ಪ ಸೈಬರ್ ಅಟ್ಯಾಕ್ ಇದ್ದಂಗೆ. ಅಂದ್ರೆ ಕನ್ಫ್ಯೂಸಿಂಗ್ ಸಿಗ್ನಲ್ಸ್ ಕೊಡೋದು. ಎರಡನೇದು ಈಗಿನ ಡಿಜಿಟಲ್ ವರ್ಲ್ಡ್ದಲ್ಲಿ ಈಗ ಫಸ್ಟ್ ಏನಾದರೂ ಅಟ್ಯಾಕ್ ಮಾಡ್ಬೇಕಂತಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ನೇ ಅಟ್ಯಾಕ್ ಮಾಡ್ತಾರೆ, ಏರ್ಪೋರ್ಟ್ಸ್ನೇ ಅಟ್ಯಾಕ್ ಮಾಡ್ತಾರೆ. ಆಮೇಲೆ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಅಂತಕ್ಕೊಂದು ವಾರ್ ರೂಮ್ಸ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ಸ್ ಅಂತ ಇರ್ತದೆ, ಕಮ್ಯುನಿಕೇಶನ್ ಸೆಂಟರ್ಸ್. ಇವೆಲ್ಲ ಏನಪ್ಪ ಅಂತಂದ್ರೆ ಇದು ನ್ಯೂಟ್ರಲೈಸ್ ಆದಪ್ಪ ಅಂತಂದ್ರೆ ನಿಮ್ಮ ಅಟ್ಯಾಕ್ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಏರ್ ಸುಪೀರಿಯಾರಿಟಿ, ಫೇವರಬಲ್ ಏರ್ ಸಿಚುವೇಶನ್ ಖಂಡದಲ್ಲಿ ಹಾರಾಡ್ಬೋದು. ನೀವು ಯುಕ್ರೇನ್ ಯುದ್ಧ ಆದಾಗ ಫಸ್ಟ್ ಡೇದಲ್ಲಿ ನೀವು ನೋಡಿದ್ದೀರಿ, ರಷ್ಯನ್ ಏರ್ಕ್ರಾಫ್ಟ್ ಅವೆಲ್ಲ ಹೆಂಗ್ ತಿರ್ಗಾಡ್ತಿದ್ದು ಅಂದ್ರೆ ಆ ಸಿಚುವೇಶನ್ ಏನಂತಂದ್ರೆ ಏರ್ ಸುಪೀರಿಯಾರಿಟಿ ಅಂತೀವಿ. ಏರ್ ಸುಪೀರಿಯಾರಿಟಿ ಅಂದ್ರೆ ನಿಮಗೆ ಇಂಟರ್ಫಿಯರ್ ಮಾಡೋದಕ್ಕೆ ಯಾವ್ದು ಮಿಸೈಲು ಯಾವ್ದು ಏರ್ಕ್ರಾಫ್ಟ್ ಬರಕ್ ಸಾಧ್ಯನೇ ಇಲ್ಲ ಅಂತ ಕಂಪ್ಲೀಟ್ ಅಟ್ ಫ್ರೀಡಮ್ ಇದು ಆಗ್ತದೆ ಅಂತ. ಸೊ ಅದೇ ಪ್ರಕಾರ ನಾವು ಲಾಹೋರ್ದಲ್ಲಿ ಅವ್ರದ್ದು ಏರ್ ಡಿಫೆನ್ಸ್ ಕೊಲ್ಯಾಪ್ಸ್ ಮಾಡಿದ ಸಲುವಾಗಿ ನಾವು ಕಳಿಸಿದಂಥ ಪ್ರತಿಯೊಂದು ಮಿಸೈಲ್ ಆಗಲಿ, ಡ್ರೋನ್ ಆಗಲಿ, ಏರ್ಕ್ರಾಫ್ಟ್ ಮೂವ್ಮೆಂಟ್ ಆಗಲಿ ಅವ್ರು ನಮಗೆ ನ್ಯೂಟ್ರಲೈಸ್ ಮಾಡಕ್ ಬರೋಲ್ಲ. ಎಟ್ ದ ಸೇಮ್ ಟೈಮ್ ನಮ್ಮ ಏರ್ ಡಿಫೆನ್ಸ್ ಫಸ್ಟ್ ಕ್ಲಾಸ್ ಆಗಿ ಕೆಲಸ ಮಾಡ್ತದೆ. S-400 ದಟ್ ಇಸ್ ಹೌ ಅವ್ರ 50 ಡ್ರೋನ್ಸ್ ಜಮ್ಮು ಬಠಿಂಡಾ ಇದು ಏನಂತಂದ್ರೆ ಅಂಬಾಲಾ ಇವೆಲ್ಲ ಎಲ್ಲೆಲ್ಲಿ ಕಳಿಸಿದ್ದಾರೆ, ಎಲ್ಲ ಆಕಾಶದಲ್ಲೇ ನ್ಯೂಟ್ರಲೈಸ್ ಆಗ್ತದೆ. ಸೊ ದಟ್ ಇಸ್ ಹೌ ಏರ್ ಡಿಫೆನ್ಸ್ ಸಿಸ್ಟಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಡಿಟೆಕ್ಟ್ ವಾಟ್ ಇಸ್ ಇನ್ ದ ಸ್ಕೈ. ಬಟ್ ನಂಗೆ ಪ್ರಶ್ನೆ ಇರೋದು ಸರ್, ಆಲ್ಮೋಸ್ಟ್ ಈ HQ-9 9 ಯೂನಿಟ್ಗಳಿಗೆ ಅವ್ರು ಏನಿಲ್ಲ ಅಂದ್ರೂ $66 ಮಿಲಿಯನ್ ಖರ್ಚು ಮಾಡಿದ್ರು ಅಂತ. ಆಲ್ಮೋಸ್ಟ್ 1500 ಕೋಟಿ ಇಂಟು 3 ಟೈಮ್ಸ್ ನಾವು ಹೇಳಿದ್ರೆ ಅಷ್ಟು ದುಡ್ಡು ಖರ್ಚು ಮಾಡಿ ನಿಮ್ಗೆ ಅದನ್ನ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ವಾ? ಅಥವಾ ಕೊಟ್ಟಿರುವಂತಹ ಮಿಸೈಲ್ಗಳಲ್ಲಿ ಅಥವಾ ಏರ್ ಡಿಫೆನ್ಸ್ ಸಿಸ್ಟಮ್ ನಲ್ಲೇ ಡಿಟೆಕ್ಟ್ ಇದೆಯಾ? ಚೀನಾ ಪ್ರಾಡಕ್ಟ್ ಅಂತ ನಾವೇನು ಅದು ಚೈನೀಸ್ ಏರ್ ಡಿಫೆನ್ಸ್ ಸಿಸ್ಟಮ್. ಚೈನೀಸ್ ಸಿಸ್ಟಮ್ ಏನಂತಾರ, ಚಲ್ ಗಯ ತೋ ಮಾರ್ಸ್ ತಕ್ ನೈ ಚಲಾ ತೋ ಕಲ್ ತಕ್. ಸೊ ಆ ಟೈಪ್ ಏನಂತಂದ್ರೆ ಸಿಸ್ಟಮ್ ಇದೆ ಅದು. ಬಟ್ ಏನಂತಂದ್ರೆ ಇದು ಫಸ್ಟ್ ಆಫ್ ಆಲ್ ಆ ಸಿಸ್ಟಮ್ ಮೇಲೆ ಕೆಲಸ ಮಾಡೋರ್ನ ಅಷ್ಟೇ ಎಕ್ಸ್ಪರ್ಟ್ ಬೇಕು. ಮ್ಯಾನ್ ಬಿಹೈಂಡ್ ದ ಮಷಿನ್. ಈಗ ಒಂದು ಏರ್ಕ್ರಾಫ್ಟ್ ಏನಪ್ಪ ಅಂದ್ರೆ 1200 ಕೋಟಿ ಇರ್ತಕ್ಕಂಥ ವಿಮಾನ ಇರ್ತದೆ. ಮ್ಯಾನ್ ಬಿಹೈಂಡ್ ದ ಮಷಿನ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಏನಾದ್ರೂ ಸ್ವಲ್ಪ ಎರರ್ ಆದ್ರೆ 1200 ಕೋಟಿ ಹೋಗ್ಬಿಡ್ತದೆ. ಸೊ ಮ್ಯಾನ್ ಬಿಹೈಂಡ್ ದ ಮಷಿನ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಥರ ಟ್ರೈನ್ ಆಗಿರ್ಬೇಕು ಅವರು ಬಂದು. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಅಲ್ಲಿದು ಟ್ರೈನಿಂಗ್ ಸ್ಟ್ರಕ್ಚರ್ ಹೆಂಗಿದೆ, ರಿಹರ್ಸಲ್ ಹೆಂಗಿದೆ, ವಾರ್ ಗೇಮಿಂಗ್ ಹೆಂಗಿದೆ, ಎಕ್ಸರ್ಸೈಸ್ ಹೆಂಗ್ ಮಾಡ್ತಾರೆ, ಎಲ್ಲ ಸೋ ಮೆನಿ ಫ್ಯಾಕ್ಟರ್ಸ್ ಆರ್ ಡಿಪೆಂಡ್. ಕರೆಕ್ಟ್ ಸರ್. ಅಂದ್ರೆ ವಿದೇಶಗಳಿಂದ ನೀವು ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನ ತರಿಸ್ಕೋಬಹುದು, ಆದ್ರೆ ಅದನ್ನು ಚಲಾಯಿಸೋರು ಯಾರು, ಟ್ರೈನಿಂಗ್ ಆಗಿದೆಯಾ ಇಲ್ವಾ, ಇದೆಲ್ಲವೂ ಕೂಡ ಗೊತ್ತಾಗಬೇಕಲ್ಲ. ಇಲ್ಲಿ ಪಾಕಿಸ್ತಾನದ ನ್ಯೂನ್ಯತೆ ಅಂತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ.